ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ. ಅದು ಅದು ನಾರ್ತ್ ಇಂಡಿಯನ್ಸ್ ಅಲ್ಲಿ ನೀವು ಹೋದ್ರೆ ಮದುವೆ ಮನೆಗಳಲ್ಲಿ ಆಲೂ ಗೋಬಿ ಮಸಾಲಾ ಅಂತ ಮಾಡಿರ್ತಾರೆ ಕಣ್ರಿ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ? ಖಾರ ಖಾರ, ಸ್ವಲ್ಪ ಹುಳಿ, ಚಟ್ಪಟ, ಬ್ಯೂಟಿಫುಲ್ ಆಗಿರುತ್ತೆ. ಆ ಒಂದು ರೆಸಿಪಿನ ನಾನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುವಂಗೆ ಮನೆ ಅಳತೆಯಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋನ ಹೇಳ್ಕೊಡ್ತಾ ಇದ್ದೀನಿ, ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಯಾವುದೇ ರೀತಿಯಾದ ಚಪಾತಿ, ರೋಟಿ, ವೆಜ್ಜು ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡ್ಬಿಡುವ. ನೋಡಿ ಮಿತ್ರ, ಇದರಲ್ಲಿ ಮೊದಲನೇದಾಗಿ ನಾನು ಕಾಲಿಫ್ಲವರ್, ಹೂಕೋಸು ಇರುತ್ತಲ್ಲ, ಇದನ್ನ ಒಂದು ಹೋಲ್ ದೊಡ್ಡ ಗಡ್ಡೆ ತಗೊಂಡು ಅದನ್ನ ಚೆನ್ನಾಗಿ ಈ ರೀತಿ ಕಟ್ ಮಾಡ್ಕೊಡಿದ್ದೀನಿ ಫ್ಲೋರೆಟ್ಸ್ ಆಗಿ. ಇದನ್ನ ಚೆನ್ನಾಗಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ನೀರನ್ನು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ನಾನು ತೆಗೆದಿಟ್ಟಿದ್ದೀನಿ. ಅದೇ ರೀತಿ ಆಲೂಗಡ್ಡೆ ಒಂದು 200 ಗ್ರಾಮ್ ಅಷ್ಟು, ಇದನ್ನು ಸಹ 1 ಇಂಚಷ್ಟು ನೆನಪಿರಲಿ, 1 ಇಂಚಿನಷ್ಟು ಕ್ಯೂಬಲ್ಲಿ, ಇಷ್ಟು 1 ಇಂಚಷ್ಟು ಕ್ಯೂಬಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಅಷ್ಟೇ ನೀರಲ್ಲಿ ಚಂದ ತೊಳೆದು ಉಪ್ಪು ನೀರಲ್ಲಿ ನಾನು ಈ ರೀತಿ ಇಟ್ಟಿದ್ದೀನಿ. ಇದಾದ ನಂತರ ನೋಡಿ, ಇಲ್ಲಿ 3 ನಾರ್ಮಲ್ ಆಪಲ್ ಟೊಮೆಟೊ ಏನಿದೆ, ಆ ಆಪಲ್ ಟೊಮೆಟೊನ ನಾನು 3 ಆಪಲ್ ಟೊಮೆಟೊನ ಪ್ಯೂರೇ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ರೆಡಿ ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಂಡು. ಈಗ ನೋಡಿ, ಮೊದಲು ಒಂದು ಮೋಟರ್ ಅಂಡ್ ಪೆಸಲ್ ನಾನು ತಗೊಂಡು ಇದರಲ್ಲಿ 1 ಇಂಚಷ್ಟು ಶುಂಠಿ ಮತ್ತೆ ಒಂದು 3 ನಿಮಗೆ ಹಸಿರು ಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ. ಸೊ ಅದನ್ನೆಲ್ಲನೂ ಹಾಕೊಳ್ತೀನಿ. ಮತ್ತೆ ಕಲ್ಲುಪ್ಪನ್ನ ಸ್ವಲ್ಪ ಹಾಕೊಳ್ತೀನಿ. ಇದು ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕ್ಲೀನಾಗಿ ಜಜ್ಲಿಕ್ಕಾಗುತ್ತೆ. ಸೊ ಇದನ್ನ ಸ್ವಲ್ಪ ಕೋರ್ಸ್ ಆಗಿ ನಾವು ಜಜ್ಬೇಕಾಗುತ್ತೆ ಕ್ಲೀನಾಗಿ, ಸ್ವಲ್ಪ ಹುಷಾರು. ನೋಡಿಪ್ಪ, ಇವಾಗ ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಜಜ್ಜಿದ್ದು ಆಗಿದೆ. ನೋಡ್ತಿದ್ದೀರಲ್ಲ ಎಷ್ಟು ಪರ್ಫೆಕ್ಟ್ ಆಗಿದ್ದು ಆಗಿದೆ ಅಂದ್ಬಿಟ್ಟು. ನೋಡಿ, ಈ ರೀತಿ ಟೆಕ್ಸ್ಚರ್ ಇರಬೇಕು. ಇಷ್ಟು ಟೆಕ್ಸ್ಚರ್ ಇದ್ರೆ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು, ತುಂಬಾ ಸ್ಮೂತ್ ಆಗಿ ಮಾಡಬಾರ್ದು. ಸೊ ಈಗ ನೋಡಿ, ಇದರಲ್ಲಿ ಒಂದು ಸೀಕ್ರೆಟ್ ಮಸಾಲ ಅಂತಕ್ಕಂಥ ನಾನು ತೋರಿಸ್ಕೊಡ್ತೇನೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಇದು ರೆಗ್ಯುಲರ್ ದೇಗಿ ಮಿರ್ಚ್ ಅಂತ ಬರುತ್ತಲ್ಲ, ಅದು ಒಂದು ಅರ್ಧ ಸ್ಪೂನ್. ಇದು ಖಾರ ಕೊಡುತ್ತೆ, ಕಾಶ್ಮೀರಿ ಕಲರ್ ಕೊಡುತ್ತೆ. ಧನಿಯಾ ಪುಡಿ 1.5 ಟೀ ಸ್ಪೂನ್ ಅನ್ನು ನಾನು ಹಾಕೊಳ್ತಾ ಇದ್ದೀನಿ. ಇದು ಬಾಡಿ ಅಂತಕ್ಕಂಥದ್ದು ಕೊಡುತ್ತೆ ರೆಸಿಪಿಗೆ. ಇದರೊಟ್ಟಿಗೆ 1/4 ಟೀ ಸ್ಪೂನ್ ಅಷ್ಟು ಸ್ವಲ್ಪ ಅರಿಶಿನ ಹಾಕೊಂಡ್ರು ಸಾಕಾಗತ್ತೆ. ಮತ್ತೆ ಮೊಸರು, ನಮ್ಮ ನಂದಿನಿ ಮೊಸರನ್ನ ಯೂಸ್ ಮಾಡ್ತೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಂದಿನಿ ಮೊಸರನ್ನ ನಾನು ಹಾಕೊಳ್ತಾ ಇದ್ದೀನಿ. ಮತ್ತೆ ಎಷ್ಟು ಬೇಕೋ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲನೂ ಚಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಲಸಿ. ಹೇಗೆ ಅಂತ ಹೇಳಿದ್ರೆ ಈ ರೀತಿ. ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಗಂಟುಗಳಿಲ್ದಿರ ನೀವು ನೋಡ್ಕೋಬೇಕಾಗುತ್ತೆ. ನೀವು ಮಧ್ಯದಲ್ಲಿ ಇನ್ನು ಸ್ವಲ್ಪ ಏನಾದರೂ ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನೀರಿನ ಅವಶ್ಯಕತೆನ ಹಾಕೊಳ್ಳಿ. ಒಟ್ಟಿನಲ್ಲಿ ಏನಾಗಬೇಕು, ಇದು ಎಲ್ಲ ಕ್ಲೀನಾಗಿ ನೆನಿಬೇಕು, ಯಾವುದೇ ರೀತಿಯಾದ ಲಂಪ್ಸ್ ಇಲ್ದಿರ ಮಿಕ್ಸ್ ಮಾಡಬೇಕು. ಇದು ಇದ್ರ ಉದ್ದೇಶ. ನೋಡಿ, ಈ ಒಂದು ಮಸಾಲೆ ಅಂತಕ್ಕಂಥದ್ದು ಇಷ್ಟು ಒಂದು ಸಾಫ್ಟ್ ಆಗಿ, ಇಷ್ಟೊಂದು ಪರ್ಫೆಕ್ಟ್ ಆಗಿದ್ರೆ ಸಾಕಾಗುತ್ತೆ. ಯಾವುದೇ ರೀತಿಯ ಗಂಟುಗಳು ಇರಬಾರ್ದು, ಅದು ಇಂಪಾರ್ಟೆಂಟ್. ನೋಡಿ, ಈಗ ರೆಡಿ ಆಗಿದೆ, ಇದನ್ನ ಪಕ್ಕಕ್ಕೆ ಇಡುವ. ಇಲ್ಲಿ ನೋಡಿ, ಒಂದು ಬಾಣಲೆ ತಗೊಂಡಿದ್ದೀನಿ. ಬಾಣಲೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಡೀಪ್ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಬೇಕಾದ್ರೆ ಅಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಹುಷಾರಾಗಿ ಈ ಒಂದು ಕಾಲಿಫ್ಲವರ್ನ ಮೊದಲನೇದಾಗಿ ಹಾಕೊಳ್ಳಿ. ಮೊದಲನೇದಾಗಿ ಯಾರು ಅಡುಗೆ ಮಾಡ್ತಾ ಇದ್ದೀರಾ, ಈ ಒಂದು ಪ್ರೋಸೆಸ್ ಮಾಡ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ನೀರಿಂದ ತೆಗೆದು ಹಾಕ್ತಾ ಇದ್ದೀವಿ. ಸೊ ಮೇಲೆ ಎಣ್ಣೆ ಎಗಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಏನು ಮಾಡಬೇಕು, ಬೆಂಕಿ ಅಂತಕ್ಕಂಥದ್ದು ಏನಿದೆ ಆ ಫ್ಲೇಮನ್ನ ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಸೊ ಈಗ ಈ ಕಾಲಿಫ್ಲವರ್ ಅಂತಕ್ಕಂಥದ್ದು ಒಂದು 3 ರಿಂದ 4 ನಿಮಿಷಗಳ ಕಾಲ ಇದು ಕುಕ್ ಆಗಬೇಕು. ಅಲ್ಲಿವರೆಗೂ ಕುಕ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಒಂದು 4 ನಿಮಿಷ ಆಗೋವರೆಗೂ ಈ ಗೋಬಿ ಅಂತಕ್ಕಂಥ ಚಂದ ಫ್ರೈ ಆಗಿರುತ್ತೆ. ಎಲ್ಲಿವರೆಗೂ ಫ್ರೈ ಆಗಿದೆಪ್ಪ ಅಂತ ಹೇಳಿದ್ರೆ, ನೋಡಿ, ಆ ಗೋಬಿನ ನೀವು ಮೇಲೆ ತಗೊಂಡ್ರೆ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಸ್ಪಾಟ್ಸ್ ಕಾಣಿಸ್ತದೆ. ಅಲ್ಲಿವರೆಗೂ ಅಂತ ಹೇಳಿದ್ರೆ ಇದು ಒಂದು ಗೋಬಿ ಅಂತಕ್ಕಂಥದ್ದು ಒಂದು 95% ಕುಕ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದನ್ನೆಲ್ಲ ಎಣ್ಣೆಯಿಂದ ಕ್ಲೀನಾಗಿ ಶೋಧಿಸ್ಕೊಂಡ್ಬಿಟ್ಟು ಹೊರಗೆ ತೆಗಿಬೇಕು. ಇವಾಗ ಗೋಬಿಗಳಾಗಿದೆ. ಈಗ ಇದರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆಲೂಗಡ್ಡೆಗಳನ್ನು ಹಾಕ್ಕೊಳ್ತೀವಿ. ಸೇಮ್ ಟು ಸೇಮ್ ಪ್ರೋಸೆಸ್ ಇರುತ್ತೆ. ಆಲೂಗಡ್ಡೆಯನ್ನು ಸಹ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡಬೇಕಾಗುತ್ತೆ. ಸೇಮ್ ಪ್ರೋಸೆಸ್ ಇದು ಸಹ ಅಷ್ಟೇ 4 ನಿಮಿಷ ತಗೊಳುತ್ತೆ. ನೋಡ್ತಿದ್ರಲ್ಲ, ಈಗ ಆಲೂಗಡ್ಡೆಯಲ್ಲಿ ನಿಮ್ಗೆ ಒಳ್ಳೆ ಕಲರ್ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಆಲೂಗಡ್ಡೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಸೊ ಈಗ ಆಲೂಗಡ್ಡೆನೂ ಆಗಿದೆಯಲ್ಲ, ಇದನ್ನ ಸಹ ತೆಗೆದು ಇಟ್ಕೊಂಡ್ಬಿಡುವ.
ನೋಡಿ ಈಗ ಇವೆರಡನ್ನು ಫ್ರೈ ಮಾಡಿದ್ದಾಗಿದೆ. ಈಗೆಲ್ಲ ಪ್ರಿಪರೇಷನ್ಸ್ ರೆಡಿ ಆಗಿದೆ. ಈಗ ಇದನ್ನ ಯಾವ ರೀತಿ ಫ್ರೈ ಮಾಡಬೇಕು ಅಂದ್ರೆ ನೋಡುವ. ನೋಡಿ ಇಷ್ಟೊಂದು ಎಣ್ಣೆ ನನಗೆ ಬೇಕಾಗಿಲ್ಲ, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಆದ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಮಾತ್ರ ಎಣ್ಣೆ ಇದಕ್ಕೆ ಸಾಕು. ಸೊ ಈಗ ಎಣ್ಣೆ ಹಾಕಿದ್ರು ಬಿಸಿ ಇದೆ. ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆಯನ್ನ ಹಾಕೊಳ್ತೇನೆ. ಇದರೊಟ್ಟಿಗೆ ಒಂದು 4 ರಿಂದ 5 ಲವಂಗ ಮತ್ತೆ ಒಂದು 3 ಸಣ್ಣ ಏಲಕ್ಕಿ. ಸೊ ಇದೊಂದು ಫ್ಲೇವರ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಇದೇ ಸ್ಟಾರ್ ಆಫ್ ದ ಶೋ, ಇದುವೇ ಹಿಂಗು. ಈ ಹಿಂಗ್ ಅಂತಕ್ಕಂಥದ್ದೇನಿದೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗನ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಹುರಿಡಿ. ಆ ಎಣ್ಣೆ ಎಲ್ಲ ಈ ಹಿಂಗಿನ ಒಂದು ಫ್ಲೇವರ್, ಆ ಒಂದು ಘಮದಲ್ಲಿ ಇನ್ಫ್ಯೂಸ್ ಆಗ್ಬೇಕು. ಅದಾದ ನಂತರ ಈ ಜಿಂಜರ್ ಇದೆಯಲ್ಲ, ಜಿಂಜರ್ ಮತ್ತೆ ನಾವು ಏನು ಹಸಿಮೆಣಸಿನಕಾಯಿ ಕುಟ್ಟಿದ್ವಿ ಅದನ್ನ ಹಾಕ್ಬಿಟ್ಟು ಒಂದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ನೋಡಿ ಇದೆಲ್ಲ ಆದ ನಂತರ ಈಗ ನಾವೇನದು ಮಸಾಲಾ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಮಸಾಲಾ ಪೇಸ್ಟ್ನೆಲ್ಲನೂ ಇದರಲ್ಲಿ ನಾನು ಹಾಕ್ಕೊಳ್ತೇನೆ. ಈಗ ಈ ಮಸಾಲಾ ಪೇಸ್ಟ್ ಹಾಕಿದ ನಂತರ ಏನು ಮಾಡಬೇಕು, ಈ ಮಸಾಲಾ ಪೇಸ್ಟ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನ ಹುರಿಬೇಕು. ಈ ಎಷ್ಟು ಚೆನ್ನಾಗಿ ಹುರಿತೀವೋ ಅದೇ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಜೀವಾಳ. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ, ಕುಕ್ ಮಾಡ್ತಾರೆ, ಎಲ್ಲಿವರೆಗೂ ಅದ್ರ ಮೇಲ್ಗಡೆ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಮೊದಲು ಹೇಗಿತ್ತು, ಈಗ ಹೇಗಾಗಿದೆ ನೋಡಿ. ತಳ ಎಲ್ಲೂ ಹಿಡಿತಾ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಮೊಸರಲ್ಲಿ ಇರ್ತಕ್ಕಂಥ ನೀರಂಶ ಎಲ್ಲ ಹೋಗಿ ಅದರಲ್ಲಿ ಇರ್ತಕ್ಕಂಥ ಎಣ್ಣೆನೇ ಮೇಲೆ ತೇಳ್ತಾ ಇದೆ. ಇಷ್ಟು ಪರ್ಫೆಕ್ಟ್ ಆಗಿ ಇದಾಗಬೇಕು. ಹೆಚ್ಚು ಕಮ್ಮಿ ಒಂದು ಹಲ್ವಾ ತರ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಆಗ್ಬೇಕು. ಈ ಸಂದರ್ಭದಲ್ಲಿ ಟೊಮೆಟೊ ಪ್ಯೂರಿಯನ್ನು ನಾವೇನ್ ಮಾಡ್ಕೊಂಡಿದ್ವಲ್ಲ, ಆ ಟೊಮೆಟೊ ಪ್ಯೂರಿನೆಲ್ಲ ಹಾಕ್ಬಿಟ್ಟು ಈಗ ಫ್ಲೇಮನ್ನ ಮೀಡಿಯಮ್ ಅಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಿ. ಈಗ ಇದರಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ಬಟರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕಾಗತ್ತೆ. ಅದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ. ಯಾಕಂತ ಹೇಳಿದ್ರೆ ಈ ಟೊಮೆಟೊ ಅಲ್ಲಿ ಹುಳಿ ಇರುತ್ತಲ್ಲ, ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಿ. ನೋಡಿ ಬಟರ್ ಹಾಕೋದ್ರಿಂದ ಏನಾಗುತ್ತೆ ಈ ಸಂದರ್ಭದಲ್ಲಿ ಅಂತಂದ್ರೆ, ಈ ರೆಸಿಪಿಗೆ ಒಂದು ಗ್ಲಾಸಿ ಫಿನಿಶ್ ಬರುತ್ತೆ, ಮತ್ತೆ ಸ್ವಲ್ಪ ರಿಚ್ ಟೇಸ್ಟ್ ಕೊಡುತ್ತೆ. ಸೊ ಈಗ ಸೇಮ್ ಇದನ್ನ ಸಹ ಕ್ಲೀನಾಗಿ ಹುರಿಯಕ್ಕೆ ಶುರು ಮಾಡಿ. ಎಲ್ಲಿವರೆಗೂಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು, ಅಲ್ಲಿವರೆಗೂ ಕುಕ್ ಮಾಡಬೇಕಾಗುತ್ತೆ. ಸೊ ನೋಡಿ ಈಗ ಆಗಿದೆ ಅಲ್ಲ. ಈ ಸಂದರ್ಭದಲ್ಲಿ ನಾವು ಫ್ರೈ ಮಾಡಿದ್ವಲ್ಲ ಈ ಒಂದು ಆಲೂ ಮತ್ತೆ ಗೋಬಿ, ಇವೆಲ್ಲನೂ ಇದರಲ್ಲಿ ಹಾಕೊಂಡ್ಬಿಟ್ಟು ಈಗ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ಮಿಕ್ಸ್ ಮಾಡುವ. ಹೆಚ್ಚು ಕಮ್ಮಿ ಒಂದು 2 ನಿಮಿಷಗಳ ಕಾಲ ಇದನ್ನ ಮಿಕ್ಸ್ ಮಾಡ್ತಾ ಇರಿ. ಎಲ್ಲ ಒಂದಕ್ಕೊಂದು ಚಂದ ಹೊಂದ್ಕೋಬೇಕು. ಈಗ ನೋಡಿ ಒಂದು 3 ನಿಮಿಷಗಳ ಕಾಲ ಇದನ್ನ ಇದೇ ರೀತಿ ಒಂದು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಕ್ಕೆ ಬಿಡಿ. ನೋಡಿ ಒಂದು 3 ನಿಮಿಷ ಆದ ನಂತರ ಗ್ರೇವಿಯ ಒಂದು ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಹೀಗಾಗಿದೆ. ಆ ಒಂದು ಟೆಕ್ಸ್ಚರ್ ನೋಡಿ ಪರ್ಫೆಕ್ಟಾಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ. ಈಗ ಎಲ್ಲನೂ ಪರ್ಫೆಕ್ಟಾಗಿ ಆಗಿದೆ. ಈ ಟೈಮಲ್ಲಿ ಸೀಸನಿಂಗ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಶ್ರದ್ಧಾನುಸಾರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರ್ತಕ್ಕಂಥದ್ದು ಹಾಕ್ಕೊಳ್ವಾ. ಕೊನೆಯದಾಗಿ ಒಮ್ಮೆ ಇದನ್ನ ಮಿಕ್ಸ್ ಮಾಡಿ. ಅಬ್ಬಾ ಅದ್ಭುತ. ಇದನ್ನೇ ಹೇಳೋದು, ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಆ ಸೇಮ್ ನಿಮ್ಗೆ ಆ ವೆಡ್ಡಿಂಗ್ ಸ್ಟೈಲಲ್ಲಿ ಇದು ಕೇಟ್ರಿಂಗ್ ಅಲ್ಲಿ ಅಥವಾ ಬಫೆಲಲ್ಲಿ ಇಟ್ಟಿರ್ತಾರೆ ನೋಡಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟು ಅದ್ಭುತವಾಗಿರುತ್ತೆ. ಇದನ್ನ ಒಮ್ಮೆ ನೀವು ಒಂದು ಯಾವ್ದನ್ನ ಚಪಾತಿ ಅಥವಾ ರೋಟಿ ನಾನ್ ಜೊತೆ ನೀವು ತಿಂದು ನೋಡಿ ಹೇಗಿರುತ್ತೆ. ಬರೀ ಅಷ್ಟೇ ಅಲ್ಲಪ್ಪ, ನೀವು ಬೇಕಾದ್ರೆ ಅನ್ನದ ಜೊತೆ ಸಹ ನಂಚ್ಕೊಳ್ಳೋದಕ್ಕೆ ಇದನ್ನ ಯೂಸ್ ಮಾಡಿ. ಅನ್ನ ಸಾಂಬಾರು ಯೂಸ್ ಮಾಡ್ತಾ ಪಕ್ಕದಲ್ಲಿ ಇದನ್ನ ನಂಚ್ಕೊಳ್ಳೋಕೆ ಯೂಸ್ ಮಾಡಿ. ಎಷ್ಟು ಅದ್ಭುತವಾಗಿರುತ್ತೆ ಅಂದ್ಬಿಟ್ಟು ಅಲ್ಟಿಮೇಟ್ ಆಗಿದೆ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ. ಮನೆಯ ಈ ಒಂದು ಕ್ವಾಂಟಿಟಿ ಏನಿದೆ, ಒಂದು 3 ಜನಕ್ಕೆ ಪರ್ಫೆಕ್ಟ್ ಆಗಿ ಆಗುತ್ತೆ. 3 ರಿಂದ 4 ಜನಕ್ಕೆ. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.